ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಾ ರವೀಂದ್ರ ವ್ಲಾಗ್ಸ್. ಸೊ ಮತ್ತೆ ಒಂದು ಲಾಂಗ್ ಗ್ಯಾಪ್ ತಗೊಂಡು ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವಿವತ್ತಿರೋದು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನಾವಿವತ್ತು ಜರ್ನಿ ಮಾಡ್ತಾ ಇರೋದು ದುಬೈಗೆ. ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ತುಂಬ ಚೆನ್ನಾಗಿದೆ. ಸೊ ಇವರು ನನಗೆ ಆಯ್ ಕೂಡ ಮಾಡ್ತಾ ಇದ್ದಾರೆ. ನಾನು ವಾಯ್ಸ್ ಮ್ಯೂಟ್ ಮಾಡಿಬಿಟ್ಟಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟರ್ಮಿನಲ್ 2 ಒಳಗಡೆಗೆ. ನಾವಿವಾಗ ಬೋರ್ಡಿಂಗ್ ಪಾಸ್ ಎಲ್ಲ ತೊಗೊಂಡು ಒಳಗಡೆ ಎಂಟರ್ ಆಗಿದ್ದೀವಿ. ಸೊ ಬೋರ್ಡಿಂಗ್ ಪಾಸ್ ಮೇಲೆ ನಾವು ಯಾವ ಕಡೆಗೆ ಹೋಗಬೇಕು ಅಂತ ಬರೆದಿರ್ತಾರೆ. ನಮ್ದು ಇವಾಗ ಹೋಗಬೇಕಾಗಿರೋದು C6 ಗೇಟ್ಗೆ. ಇವಾಗ ಅಲ್ಲಿ ಇಂಡಿಗೋ ಫ್ಲೈಟು ಟೇಕ್ ಆಫ್ ಆಗ್ತಾ ಇದೆ. ಸೊ ನಮ್ಮ ಫ್ಲೈಟು ಇನ್ನು ಎಮಿರೇಟ್ಸ್ದು ಬರಬೇಕು. ಇನ್ನು 2 hours ನಾವು ವೇಟ್ ಮಾಡಬೇಕು ಇಲ್ಲಿ. ನಮಗಿನ್ನ ತುಂಬ ಟೈಮ್ ಇರೋದ್ರಿಂದ ನಾವು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಪರ್ಚೇಸ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲೇ ಒಳಗಡೆನೆ. ನಾವು ಎಮಿರೇಟ್ಸ್ ಫ್ಲೈಟ್ಸಲ್ಲಿ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ ನೋಡಿ. ಥ್ಯಾಂಕ್ ಯು. 29K. Yeah, next cabin. You said? ನೋಡಿ, ಎಲ್ರಿಗೂ ಒಂದು ಬ್ಲ್ಯಾಂಕೆಟು ಆ ಥರ ಎಲ್ಲ ಕೊಟ್ಟಿರ್ತಾರೆ. ಒಂದೊಂದು ಸೀಟ್ಗೂ ಸಹ ಒಂದೊಂದು TV ಡಿಸ್ಪ್ಲೇ ಇರ್ತದೆ. ಎಮಿರೇಟ್ಸ್ ಫ್ಲೈಟ್ ತುಂಬ ದೊಡ್ಡದು, ತುಂಬ ಚೆನ್ನಾಗಿದೆ ಮಾತ್ರ. ಒಂದು ಸರ್ತಿ ಆದರೂ ಟ್ರಾವೆಲ್ ಮಾಡಬೇಕು ಈ ಫ್ಲೈಟಲ್ಲಿ. ಇಟ್ಸ್ ನೈಸ್, ವೆರಿ ನೈಸ್. ಓಕೆ, ಇದೊಂದು ಇಯರ್ಫೋನ್ ಕೂಡ ಕೊಟ್ಟಿರ್ತಾರೆ. ದೆನ್ ಒಂದು ಸ್ಮಾಲ್ ಬ್ಲ್ಯಾಂಕೆಟ್ ಥರದ್ದು. ಕ್ಯಾಬಿನ್ ಸಿಸ್ಟಮ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಫ್ಲೈಟಲ್ಲಿ. ಆಸಮ್. ನಮ್ಮ ಫ್ಲೈಟು ಟೇಕ್ ಆಫ್ ಆಗ್ತಾ ಇದೆ ನೋಡಿ, ಇಲ್ಲಿ ಸ್ಕ್ರೀನಲ್ಲೇ ಕಾಣಿಸುತ್ತೆ ನಮಗೆ. ಇಟ್ಸ್ ಅಮೇಝಿಂಗ್, ಜಸ್ಟ್ ವಾವ್ ಅಷ್ಟೇ, ನೋ ವರ್ಡ್ಸ್. ಇಟ್ಸ್ ಅಮೇಝಿಂಗ್. ಒಳ್ಳೆ ಸ್ಮಾಲ್ ಸ್ಟಾರ್ಸ್ ಥರ ಕಾಣ್ತಾ ಇದೆ. ಇದು ಒಂದು ಡಿನ್ನರ್ ಮೆನು. ನಮಗೆ ಈ ಥರ ಒಂದು ಮೆನು ಕೊಡ್ತಾರೆ ನೋಡಿ. ಏನೊಂದು ಖುಷಿ ಅಂದರೆ ಕನ್ನಡದಲ್ಲೂ ಸಹ ಬರೆದಿದ್ದಾರೆ. ನೈಸ್, ಖುಷಿ ಆಯಿತು ನನಗೆ ಕನ್ನಡದಲ್ಲಿ ನೋಡಿ. ಫುಲ್ ಪ್ಲೇಟ್ ಬಂತು ಇವಾಗ ನಮ್ಮದು. ದಿಸ್ ಈಸ್ ಆಲ್ ವೆಜ್ ಫುಡ್.
ಇರಿ ಓಪನ್ ಮಾಡಿ ತೋರಿಸ್ತೀನಿ. ಸಾಫ್ಟ್ ಡ್ರಿಂಕ್ಸ್ ಕೂಡ ಕೊಟ್ಟಿದ್ದಾರೆ, ಸೇಮ್ ಪ್ಲೇಟ್. ನಾವು ಇವಾಗ ದುಬೈಗೆ ಲ್ಯಾಂಡ್ ಆಗ್ತಾ ಇದ್ದೀವಿ. ನೋಡ್ಬಿಟ್ಟು ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಸ್ವರ್ಗ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಮಾತ್ರ. ನೈಟು ಸಕ್ಕದಾಗಿತ್ತು ವ್ಯೂ ನೋಡೋಕ್ಕೆ. ಜಸ್ಟ್ ವಾವ್. ಇದೆಲ್ಲ ಬ್ಯಾಗೇಜ್ ಕೌಂಟರ್. ಲಗೇಜ್ ಎಲ್ಲ ಏನು ಬ್ಯಾಗ್ ಅಲ್ಲಿ ಕೊಟ್ಟಿರ್ತೀವಲ್ಲ ಅದು ಇಲ್ಲಿ ಬಂದಿರ್ತದೆ. ನಾವಿಲ್ಲಿ ಬಂದ್ಬಿಟ್ಟು ಕಲೆಕ್ಟ್ ಮಾಡ್ಕೋಬೇಕು. ದುಬೈ ಏರ್ಪೋರ್ಟ್ ಅಂತೂ ತುಂಬ ಚೆನ್ನಾಗಿದೆ. ಒಳಗಡೆ ಅಷ್ಟು ಹೈಜಿನಿಕಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲೀನ್ನೆಸ್ ಅಂದರೆ ಎಲ್ಲಿ ನೋಡಿದ್ರೂ ಕ್ಲೀನ್ ಫುಲ್ ಕ್ಲೀನ್ ಇದೆ. ಮತ್ತು ಅಷ್ಟು ದೊಡ್ಡದಾಗಿರೋ ಏರ್ಪೋರ್ಟು. ನೋಡೋಕೆ 2 ಕಣ್ಣು ಸಾಲಲ್ಲ ಅನಿಸ್ತಾಯಿತ್ತು. ನಾನು ಫುಲ್ ಎಲ್ಲ ಒಳಗಡೆ ನೋಡ್ಕೊಂಡೇ ಹೋಗ್ತಾ ಇದ್ದೆ. ಆ ಥರ ಇತ್ತು ದುಬೈ ಏರ್ಪೋರ್ಟ್ ಒಳಗಡೆ. ಇಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಕೂಡ ಇರುತ್ತೆ ನಮ್ಗೆ ಒಳಗಡೆನೆ. ಸೊ ಇಲ್ಲಿ ಬಂದರೆ ಸ್ಟಾರ್ಬಕ್ಸ್, ಇವಾಗ ನಾವು ಏರ್ಪೋರ್ಟಿಂದ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತೊಂದು ಏನು ಖುಷಿ ಅಂತಂದರೆ ಫ್ಲೈಟಲ್ಲಿ ಬಂದಿರೋದು ತುಂಬ ಖುಷಿ ಆಯಿತು. ಎಮಿರೇಟ್ಸಲ್ಲಿ ಕರ್ಕೊಂಬಂದರು. ನನಗೊಂದು ಆಸೆ ಇತ್ತು ಎಮಿರೇಟ್ಸಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇವತ್ತು ಹೊರಗಡೆ ಬಂದು ನಿಂತ್ಕೊಳ್ಳೋಷ್ಟರಲ್ಲಿ ನಮಗೆ ಟೆಸ್ಲಾ ಕಾರ್ ಸಿಕ್ಬಿಡ್ತು, ಟ್ಯಾಕ್ಸಿ. ಅದು ಇನ್ನೂ ನೆಕ್ಸ್ಟ್ ಲೆವೆಲ್ ಖುಷಿ. ಟೆಸ್ಲಾ ಅಲ್ಲ, auto brake இருக்குல்ல, அதுதான் good feature. Forget to brake, automatic brake. Automatic it will take, no? Yeah. Once you reach nearest to the place. Yes. Like same like in Volvo buses, Volvo vehicles are the same thing. We are close to another car. ಇದು ಬಂದು ಲೆಫ್ಟಲ್ಲಿ ಕಾಣ್ತಾ ಇರೋದು ಗಲ್ಫ್ ನ್ಯೂಸ್ ಅಂತ ಅಂದ್ಬಿಟ್ಟು. ಇದು ಬಂತಂದ್ರೆ ಇನ್ನು ನಾವು ಮನೆ ಹತ್ತಿರ ಇದ್ದೀವಿ ಅಂತ ಅರ್ಥ. ಇವಾಗ ನಾವು ಮನೆಗೆ ರೀಚ್ ಆದ್ವಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್, ಬಾಯ್.